ಚಾಮರಾಜನಗರ ಮತ್ತು ರಾಯಚೂರಿನಲ್ಲಿ ಡಿಸಿ ಕಚೇರಿಗೆ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಕರೆಯೊಂದು ಬಂದಿತ್ತು. ಕೆಲ ಕಾಲ ಆತಂಕಕ್ಕೂ ಕೂಡ ಕಾರಣವಾಗಿತ್ತು. ರಾಜ್ಯದ 2 ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಕರೆ. ಚಾಮರಾಜನಗರ ರಾಯಚೂರು ಡಿಸಿ ಕಚೇರಿಗೆ ಬೆದರಿಕೆ ಇಮೇಲ್ ಅನ್ನು ಹಾಕಲಾಗಿತ್ತು. ಅಪರಿಚಿತನಿಂದ ಬಾಂಬ್ ಬೆದರಿಕೆಯ ಮೇಲ್ ಬಂದ ನಂತರದಲ್ಲಿ ಅದನ್ನು ಪರಿಶೀಲನೆ ನಡೆಸಲಾಗಿತ್ತು. ಬಾಂಬ್ ಬೆದರಿಕೆ ಹಿನ್ನೆಲೆ ಕಚೇರಿಯಿಂದ ಸಿಬ್ಬಂದಿಗಳೆಲ್ಲರೂ ಕೂಡ ಹೊರಗೆ ಬಂದರು. ರಾಯಚೂರಿನ ಯಕ್ಲಾಸ್ಪುರ ಬಳಿ ಇರುವಂತಹ ನೂತನ ಡಿಸಿ ಕಚೇರಿ, ರಾಯಚೂರು ನಗರದಲ್ಲಿರುವ ಹಳೆಯ ಕಚೇರಿ ಎರಡೂ ಕಚೇರಿಗಳಿಗೆ ಬೆದರಿಕೆಯ ಇಮೇಲ್ ಬಂದಿತ್ತು. ರಾಜ್ಯದ 2 ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಮೇಲ್ ಬಂದ ಕೂಡಲೇ ಅದನ್ನ ತಪಾಸಣೆಗೆ ಒಳಪಡಿಸಿದ್ರು. ಅಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಸಿಬ್ಬಂದಿಗಳೆಲ್ಲರೂ ಕೂಡ ಬಂದು ತಪಾಸಣೆಯನ್ನು ನಡೆಸಿದ್ರು. ಎಲ್ಲೆಲ್ಲಿ ಆ ರೀತಿಯಾದಂತಹ ಅನುಮಾನಗಳಿರಬಹುದು ಅಂತ ಡಿಟೆಕ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಯಿತು. ಇನ್ನೂ ಕೂಡ ಅದು ವಿಫಲ ಒಂದು ಮೇಲ್ ಅಂತ ಏನು ಕೂಡ ಖಾತ್ರಿಪಡಿಸಿಲ್ಲ, ಬಟ್ ಇನ್ನೂ ಕೂಡ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. 2 ಕಡೆಗಳಲ್ಲಿ ಬಂದಂತಹ ಒಂದು ಬೆದರಿಕೆಯ ಇಮೇಲ್ ಹಿನ್ನೆಲೆ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಕೆಲ ಕಾಲ ಆತಂಕಕ್ಕೂ ಕೂಡ ಈ ಸನ್ನಿವೇಶ ಸಾಕ್ಷಿಯಾಗಿತ್ತು. ಯಾರು ಆ ಮೇಲ್ನ ಕಳಿಸಿದವರು, ಯಾವ ಹೆಸರಿನಲ್ಲಿ ಆ ಮೇಲ್ ಬಂದಿದೆ ಇತ್ಯಾದಿ ಅದರ ಬಗ್ಗೆಯೂ ಕೂಡ ಈಗ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಬಟ್ ಬಿಫೋರ್ ದಟ್ ಚಾಮರಾಜನಗರ ಮತ್ತು ರಾಯಚೂರು 2 ಕಡೆಯಲ್ಲೂ ಕೂಡ ಬಾಂಬ್ ನಿಷ್ಕ್ರಿಯ ದಳ ತಂಡ ಪರಿಶೀಲನೆಯಲ್ಲಿ ತೊಡಗಿಕೊಂಡಿರೋದನ್ನು ಗಮನಿಸ್ತಾ ಇದ್ರಿ. ಆತಂಕ ಪಡುವಂಥದ್ದು ಖಂಡಿತ ಅಗತ್ಯತೆ ಇಲ್ಲ. ಯಾರೂ ಸಾರ್ವಜನಿಕರು ಆತಂಕ ಪಡುವಂಥದ್ದಿಲ್ಲ. ಇದು ಪ್ರಿಕಾಷನರಿ ಮೆಜರ್ ಅಷ್ಟೇ. ಒಂದು ಅರ್ಲಿ ಮಾರ್ನಿಂಗ್ನಲ್ಲಿ ನಮಗೆ ಒಂದು ಇಮೇಲ್ ಬಂದಿದೆ. ಸೊ ಈ ರೀತಿ ಬಾಂಬ್ ಇಟ್ಟಿರೋದ್ರಿಂದ 3 ಗಂಟೆ ಒಳಗಡೆ ಇವ್ಯಾಕ್ಯುಯೇಟ್ ಮಾಡಿ, ಅದಲ್ಲ ಅಂದರೆ ಕಾನ್ಸಿಕ್ವೆನ್ಸಸ್ ಇರುತ್ತೆ ಅಂತ ಈಗಾಗಲೇ ಬೆಳಗ್ಗೆನೇ ಸೆನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಕೊಡಿಸಿದ್ದೀವಿ. ಸ್ಟೇಟ್ನಲ್ಲಿ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಅವರು, RC ಸರು, DIG ಸರ್ ಅವ್ರ ಗಮನಕ್ಕೂ ತಂದಿದ್ದೀವಿ. ನಾವು ಸ್ಟ್ಯಾಂಡರ್ಡ್ ಸೆಕ್ಯೂರಿಟಿ ಪ್ರೋಟೋಕಾಲ್ ಏನಿದೆ ಅದನ್ನು ನಾವು ಫಾಲೋ ಮಾಡಿ ಇವ್ಯಾಕ್ಯುಯೇಟ್ ಮಾಡಿ, ಈಗ ಬಾಂಬ್ ಸ್ಕ್ವಾಡ್ ಕೂಡ ಒಳಗಡೆ ಹೋಗಿದೆ, ಚೆಕ್ ಮಾಡಿಸ್ತೀವಿ. ಸಾರ್ವಜನಿಕರು ದಯವಿಟ್ಟು ಮಧ್ಯಾಹ್ನದ ಮೇಲೆ ಕಚೇರಿಗೆ 3 ಗಂಟೆ ಮೇಲೆ ಬನ್ನಿ. ಯಾರು ಬರೋದಿದ್ರು ಯಾವುದೇ ರೀತಿ ಆತಂಕ ಪಡುವಂತಿಲ್ಲ. ಜಸ್ಟ್ ಆಸ್ ಅ ಪ್ರಿಕಾಷನರಿ ಮೆಜರ್. ಅದು ನಿಜನಾ ಸುಳ್ಳ ಅನ್ನೋದನ್ನು ಪೊಲೀಸ್ನವರು ತನಿಖೆ ಮಾಡ್ತಾರೆ. ಆದರೂ ಕೂಡ ಆ್ಯಸ್ ಅ ಪ್ರಿಕಾಷನರಿ ಮೆಜರು ನಾವು ಇವ್ಯಾಕ್ಯುಯೇಷನ್ನು ಮತ್ತು ಬಾಂಬ್ ಸ್ಕ್ವಾಡ್ ವೆರಿಫಿಕೇಷನ್ನು ನಡೆಸ್ತೀವಿ. ಎಲ್ಲ ಸಿಬ್ಬಂದಿಗಳನ್ನು ಕೂಡ ಯಾರೂ ಒಳಗಡೆ ಇರಬಾರ್ದು ಅಂತ ಸಿಬ್ಬಂದಿಗಳು ಸಾರ್ವಜನಿಕರನ್ನ ಹೊರಗಡೆ ಕಳಿಸಿದ್ದೀವಿ. ನಿಂತ್ಕೊಂಡು ಇಲ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಈಗ DC ಮೇಡಮ್ ಅವರ ಕಚೇರಿಗೆ ಒಂದು ಮೇಲ್ ಬಂದಿದೆ. ಅದರಲ್ಲಿ 3 ಗಂಟೆ ಒಳಗಡೆ ಎಲ್ಲ ಎವ್ಯಾಕ್ಯುಯೇಟ್ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ನಮ್ಮ ಆ್ಯಂಟಿ ಸಬೋಟೇಜ್ ಚೆಕ್ ಟೀಮ್ ಕರೆಸಿಬಿಟ್ಟು ಮೊದಲನೇದಾಗಿ ನಾವೇನು ಪ್ರಾಪರಾಗಿ ಮೆಜರ್ಸ್ ತಗೊಳ್ಬೇಕು ಅದರ ಹಿನ್ನೆಲೆಯಲ್ಲಿ ಈಗ ಒಳಗಡೆ ಇರ್ತಕ್ಕಂಥ ಎಲ್ಲ ಕಚೇರಿಯ ಸಿಬ್ಬಂದಿ ಮತ್ತು ಸಾರ್ವಜನಿಕರನ್ನು ಹೊರಗಡೆ ಕಳಿಸ್ತಾ ಇದ್ದೀವಿ. ಕಳಿಸಿದ ನಂತರ ನಾವು ಈಗ ಆಲ್ರೆಡಿ ಚೆಕಿಂಗ್ ಶುರುವಾಗಿದೆ. ಖಾಲಿಯಾಗಿರುವಂಥ ಜಾಗದಲ್ಲೆಲ್ಲ ಚೆಕಿಂಗ್ ಶುರು ಮಾಡ್ತಾ ಇದ್ದೀವಿ. ಈಗ ಪ್ರೆಸೆಂಟಾಗಿ 1 ಟೀಮು ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನೊಂದು ಟೀಮ್ ಕೂಡ ಬಂದು ಜಾಯಿನ್ ಆಗುತ್ತೆ. ಮುಖ್ಯವಾಗಿ ಸಾರ್ವಜನಿಕರ ಪ್ರಾಣದ ರಕ್ಷಣೆ ಇರೋದ್ರಿಂದ ಎಲ್ಲ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನ ಈಗ ಕಚೇರಿಯಿಂದ ಇವ್ಯಾಕ್ಯುಯೇಟ್ ಮಾಡ್ತೇವೆ. ಎಲ್ಲ ಹಿನ್ನೆಲೆಯಲ್ಲೂ ತಪಾಸಣೆ ಮಾಡ್ತೇವೆ. ಈಗ ಎಲ್ಲಿಂದ ಮೇಲ್ ಬಂದಿದೆ ಮತ್ತು ಕಳಿಸಿರುವಂಥವ್ರು ಯಾರು ಅನ್ನೋಂಥದ್ರಿಂದ ಹಿಡಿದು ಯಾಕೆ ಕಳಿಸಿದ್ದಾರೆ, ಮತ್ತು ಇದು ನಮ್ಮ ಈ ಕಚೇರಿ ಅಷ್ಟೇ ಅಲ್ಲದೆ ಕೂಡ ಸುತ್ತಮುತ್ತಲ ಸಾರ್ವಜನಿಕ ಸ್ಥಳಗಳನ್ನು ಕೂಡ ಪರಿಶೀಲನೆ ಮಾಡ್ತೇವೆ, ಚೆಕ್ ಮಾಡ್ತಾ ಇದ್ವಿ. ಆಲ್ರೆಡಿ 1 ಟೀಮನ್ನು ಆ ಕೆಲಸಕ್ಕೆ ನಿಯೋಜನೆ ಮಾಡಿದ್ದೀನಿ. ಈಗ ಅದು ಚೆಕ್ ಆಗ್ತಾ ಇದೆ.